ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗಾಗಲೇ ಒಂದು ದೊಡ್ಡ ಮಟ್ಟದ ಸುದ್ದಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಅದು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ CM ಆಗುವಂಥ ಕನಸಿಗೆ ಮತ್ತೆ ತಣ್ಣೀರು ಹಾಕಿರ್ತಕ್ಕಂಥ ಸುದ್ದಿ. ಏನಾಯ್ತು ಅಂತ ಒಂದು ದೊಡ್ಡ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಚರ್ಚೆ ಈಗ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರ ವೈರಾಗ್ಯದ ಬಾಣ ಏನಿದೆ ಅದು ಹೇಗೆ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಸಿದ್ದು ಈಗಲೂ ಕೂಡ ಸಿದ್ದರಾಮಯ್ಯನವರು ಒಂದು ಅಧಿಕಾರಾವಧಿಯ ದಾಖಲೆಯ ಅಧಿಕಾರವನ್ನು ನಡೆಸಿದ ಮೇಲೂ ಕೂಡ DK ಶಿವಣ್ಣದವರು DK ಶಿವಕುಮಾರ್ CM ಆಗಲಿ ಅನ್ನುವಂಥ ಆಶಯಗಳನ್ನ ಹಲವಾರು ಬಾರಿ ವ್ಯಕ್ತಪಡಿಸ್ತಾ ಇದ್ರು ಕೂಡ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಒಂದು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು, AIC ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನಷ್ಟು ಕುರ್ಚಿಯ ಆಸೆ DK ಶಿವಕುಮಾರ್ಗೆ ದೂರ ಆಗಿಬಿಟ್ಟಿದೆ, ಆಗ್ತಾ ಇದೆ ಅಲ್ಲ, ಆಗಿಬಿಟ್ಟಿದೆ ಅನ್ನುವಂಥದ್ದು. ಅಂತ ಒಂದು ದೊಡ್ಡ ತೀರ್ಮಾನ ಹೈಕಮಾಂಡ್ ತೆಗೆದುಕೊಂಡಿದೆ. ಏನಾಗಿದೆ ಅಂತ ದೊಡ್ಡ ತೀರ್ಮಾನ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಸಿದ್ದರಾಮಯ್ಯನವರು ದಾಖಲೆಯ ದಿನಗಳನ್ನ ನಡೆಸಿದ ನಂತರವೂ ಕೂಡ ಅವರ ಬೆಂಬಲಿಗರಾಗಿರ್ತಕ್ಕಂಥ HC ಬಾಲಕೃಷ್ಣ ಒಂದು ಮಾತನ್ನ ಸಿದ್ದರಾಮಯ್ಯನವರಿಗೆ ಹೇಳಿದ್ರು. ದಾಖಲೆ ಏನೋ ಆಯಿತು, DK ಶಿವಕುಮಾರ್ಗೆ ಜಾಗ ಬಿಟ್ಟು ಕೊಡಲಿ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಲಿ, ಆ ಒಂದು ಒಳ್ಳೆಯದು ಕೊಟ್ರೆ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇಕ್ಬಾಲ್ ಹುಸೇನ್ ಕೂಡ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಜನವರಿ 6 ನನ್ನ ಒಂದು ಡೇಟ್ ಇತ್ತು, ಇನ್ನೂ ಒಂದು ಡೇಟ್ ಇದೆ, ಜನವರಿ 9, ಜನವರಿ 15 ಇದೆ, ಅಲ್ಲಿವರೆಗೂ ಕಾದ್ ನೋಡಿ ಅನ್ನುವಂಥದ್ದು. ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಕೂಡ ಸಂಕ್ರಾಂತಿಗೆ ಸಂಕ್ರಾಂತಿ ಹಾಗೆ ಆಗುತ್ತೆ, ನೋಡ್ತಾ ಇರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇತ್ತ ಕಡೆ ಸಿದ್ದರಾಮಯ್ಯನವರ ಒಂದು ಬೆಂಬಲದವರು, ಬಣದವರು, ಪ್ರಮುಖವಾಗಿ KN ರಾಜಣ್ಣ ಏನ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲ. ಹೇಗೆ ಒಂದು JDSಗೆ ದೇವೇಗೌಡರು, BJPಗೆ BS ಯಡಿಯೂರಪ್ಪ ಮುಖ್ಯನೋ ಹಾಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಮುಖ್ಯ ಅನ್ನುವಂಥ ಮಾತನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಈಗಿನ ಸುದ್ದಿ ಅದಲ್ಲ. ಪ್ರಮುಖ ತೀರ್ಮಾನವನ್ನು AICC DK ಶಿವಕುಮಾರ್ ಅವರ ವಿರುದ್ಧ ತೆಗೆದುಕೊಂಡು ಬಿಟ್ಟಿದೆ. ಅದು DK ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ಮತ್ತೆ ತಣ್ಣೀರು ಎರಚಿರ್ತಕ್ಕಂಥದ್ದು. ಕೆಲವೇ ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ವೀಕ್ಷಕರೇ ನಾನು ಹೇಳಿದ್ದೆ, AICC ಒಂದು ಸ್ಟ್ರಾಂಗ್ ತೀರ್ಮಾನವನ್ನು ತೆಗೆದುಕೊಂಡಿದೆ, DK ಶಿವಕುಮಾರ್ ವಿರುದ್ಧ ಒಂದು ದೊಡ್ಡ ಅಸ್ತ್ರವನ್ನ ಪ್ರಯೋಗಿಸಿದೆ ಅನ್ನುವಂಥದ್ದು. ಅಂದ್ರೆ ಪಂಚರಾಜ್ಯ ಚುನಾವಣೆಗಳ ಒಂದು ಕಡೆ AICCಯ ಗಮನ ಹರಿದಿದೆ. ಅದು ಇಲ್ಲಿನ ರಾಜ್ಯದ ಗೊಂದಲಗಳನ್ನ, ಗೋಜಲುಗಳನ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗಾಗಲೇ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಈ 2026ನೇ ಇಸ್ವಿಯಲ್ಲಿ ಆಗ್ತಾ ಇದೆ ಅಲ್ವಾ. ಈ ಒಂದು ಪಂಚರಾಜ್ಯಗಳ ಮೇಲೆ ಕೇಂದ್ರೀಕರಿಸಿದೆ AICC ತನ್ನ ಗಮನವನ್ನ. ಹಾಗಾಗಿ DK ಶಿವಕುಮಾರ್ ಅವರನ್ನ ಆ ಒಂದು ಪಂಚರಾಜ್ಯಗಳ ಚುನಾವಣೆಗಳಲ್ಲೂ ಕೂಡ DK ಶಿವಕುಮಾರ್ ಗಮನ ಹರಿಸಲಿ ಅನ್ನುವಂಥ ಆಶಯ ವ್ಯಕ್ತಪಡಿಸಿದೆ ಅನ್ನುವಂಥ ಮಾತನ್ನ ನಾನು ಹೇಳಿದ್ನಲ್ವಾ. ಅದಕ್ಕೆ ಪೂರಕವಾಗಿ AICC ಇಂದ ಇವತ್ತೊಂದು ಡಿಸಿಷನ್ ಬಂದಿದೆ. ಏನದು ಡಿಸಿಷನ್? DK ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯದ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. ಅಂದರೆ ಈ ವರ್ಷದ ಏಪ್ರಿಲ್-ಮೇ ತಿಂಗಳಲ್ಲಿ ಅಸ್ಸಾಂ ರಾಜ್ಯದ ಚುನಾವಣೆ ನಡೆಯಲಿದೆ. ಹಾಗಾಗಿ ಅಸ್ಸಾಂ ರಾಜ್ಯದ ಚುನಾವಣಾ ವೀಕ್ಷಕರಾಗಿ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅರೆ, CM ಕುರ್ಚಿ ರೇಸಲ್ಲಿ ಇದ್ದವ್ರನ್ನ ಯಾವುದೋ ರಾಜ್ಯದ, ಅದರಲ್ಲೂ ಎಲ್ಲೋ ಅಸ್ಸಾಂ ಎಷ್ಟು ದೂರ ಇದೆ, ಅಷ್ಟು ದೂರದ ರಾಜ್ಯದ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಯಾಕೆ ಮಾಡಿದ್ರು, ಯಾಕೆ ಇದ್ರ ಹಿಂದೆ ಇರತಕ್ಕಂಥ ಕಾರಣಗಳೇನು ಅನ್ನುವಂಥದ್ದನ್ನ ನೀವು ಕೇಳ್ಬೋದು. ಮೊದಲನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಗೊಂದಲವನ್ನ ದೂರ ಮಾಡಬೇಕಾಗಿದೆ, ಈ ಕುರ್ಚಿ ಕಿತ್ತಾಟ, ಹಗ್ಗ ಜಗ್ಗಾಟದ್ದು. ಎರಡನೆಯದಾಗಿ DK ಶಿವಕುಮಾರ್ ಈಗಾಗಲೇ 2016ರಲ್ಲೇ ಅಸ್ಸಾಂನಲ್ಲಿ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಚುನಾವಣಾ ಪ್ರಚಾರಕರಾಗಿ ಕೆಲಸ ಮಾಡಿ ಅಲ್ಲಿನ ಒಂದಷ್ಟು ಒಳಹೊರಗನ್ನ, ಅಲ್ಲಿನ ಒಂದು ಕೆಮಿಸ್ಟ್ರಿ ಇದೆಯಲ್ಲ, ಆ ರಾಜ್ಯದ ಪಾಲಿಟಿಕ್ಸ್ ಕೆಮಿಸ್ಟ್ರಿಯನ್ನು ಅರ್ಥ ಮಾಡ್ಕೊಂಡಿರೋರಿದ್ದಾರೆ. ಆ ಒಂದು ಹಿನ್ನೆಲೆ ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ DK ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯದ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. ಇದಲ್ಲದೆ ಈಗಾಗಲೇ ಕರ್ನಾಟಕದ ಬರೀ DK ಶಿವಕುಮಾರ್ ಒಬ್ಬರನ್ನೇ ನಾವು ಚುನಾವಣಾ ವೀಕ್ಷಕರನ್ನಾಗಿ ಮಾಡಿದ್ರೆ ಬೇರೆ ಮೆಸೇಜ್ ಹೋಗುತ್ತೆ ರಾಜ್ಯಕ್ಕೆ, ಕಾರ್ಯಕರ್ತರಿಗೆ ಅಥವಾ DK ಬೆಂಬಲಿಗರಿಗೆ ಅನ್ನುವಂಥ ನಿಟ್ಟಿನಲ್ಲಿ AICC ಮತ್ತೊಬ್ಬ ನಾಯಕನನ್ನ, KJ ಜಾರ್ಜ್, ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರನ್ನ ಕೇರಳ ರಾಜ್ಯದ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ. ಇದರರ್ಥ ಜಾರ್ಜ್ ಅಂತೂ ಈಗ CM ಲಿಸ್ಟ್ ನ ರೇಸ್ ನಲ್ಲಿ ಇಲ್ಲ, ಇರ್ತಕ್ಕಂಥದ್ದು DK ಶಿವಕುಮಾರ್ ಅಲ್ವಾ. DK ಶಿವಕುಮಾರ್ ಅವರ
ಅವರನ್ನ ಸದ್ಯಕ್ಕೆ ಏಪ್ರಿಲ್ ಮೇ ಜೂನ್ ವರೆಗೂ ಈ ಒಂದು ಕುರ್ಚಿ ಏನು ಸಿಎಂ ಕುರ್ಚಿಯ ಕನಸಿನಿಂದ ಆ ಕುರ್ಚಿಯ ಜೊತೆಗಿನ ಹಗ್ಗ ಜಗ್ಗಾಟದಿಂದ ದೂರ ಇಡಲಾಗಿದೆ. ಎಐಸಿಸಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಅದು ಇವತ್ತು ಸಾಬೀತಾಗಿದೆ ನಾನು ಮೊನ್ನೆ ಹೇಳಿದ ಹಾಗೆ. ಹಾಗಾಗಿ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಮುಂದೆ ಯಾವುದೇ ಆಯ್ಕೆ ಇಲ್ಲ. ಸದ್ಯಕ್ಕೆ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾಡುವಂತ ಕೆಲಸಗಳೇ ಜಾಸ್ತಿ ಇವೆ. Now also they want me to be in Assam. I don't have any option. My option is whatever the party tells, we have to do it. That is being. ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲೂ ಕೂಡ 4 ಚುನಾವಣೆಗಳು ಇರತಕ್ಕಂಥದ್ದು. ವಿಧಾನ ಪರಿಷತ್ಗೆ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ, ಬೈ ಎಲೆಕ್ಷನ್ಗಳಿದ್ದಾವೆ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ GBA ಎಲೆಕ್ಷನ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದು ಪಕ್ಷದ ಅಧ್ಯಕ್ಷನಾಗಿ ಅವರು ನಿಭಾಯಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿನ ಈ ಜವಾಬ್ದಾರಿ ಮತ್ತು ಅಸ್ಸಾಂ ರಾಜ್ಯದ ಚುನಾವಣಾ ಉಸ್ತುವಾರಿಯಾಗಿ ಅವರು ಜವಾಬ್ದಾರಿಯನ್ನು ನಿಭಾಯಿಸೋದು, ಜೊತೆಗೆ DCM ಹುದ್ದೆ, ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಜಲಸಂಪನ್ಮೂಲ ಇಲಾಖೆ ಅನ್ನುವಂಥ ದೊಡ್ಡ ಒಂದು ಇಲಾಖೆಗಳನ್ನು ಹ್ಯಾಂಡಲ್ ಮಾಡೋದು, ಇವೆಲ್ಲವೂ ಸಾಕಾಗ್ಬಿಡುತ್ತೆ. ಅಂದರೆ ಜವಾಬ್ದಾರಿಗಳಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಒಂದು ಹೊಣೆಗಾರಿಕೆಯಿಂದ ಅವರನ್ನ ಮೆತ್ತಗೆ ಮಾಡಲಾಗ್ತಾ ಇದೆ. ಹಾಗಾಗಿ ಇನ್ನೆಲ್ಲಿ ಅವರು ಮುಖ್ಯಮಂತ್ರಿ ಸೀಟಿಗೆ ಫೈಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದು ನಿಂತಿದೆ. ಇದು ಎಐಸಿಸಿಯ ಒಂದು ಟ್ರಬಲ್ ಶೂಟರ್ ವಿರುದ್ಧ ಎಐಸಿಸಿ ಮಾಡಿರ್ತಕ್ಕಂಥ ಟ್ರಬಲ್ ಶೂಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರತಿಯೊಂದು ಉಪಚುನಾವಣೆಗಳಲ್ಲೂ ಬೇರೆ ರಾಜ್ಯದ ರಾಜಕಾರಣವನ್ನ ಕಂಟ್ರೋಲ್ ಮಾಡುವಲ್ಲೂ ಕೂಡ, ಅದು ಗುಜರಾತ್ ಆಗಿರಲಿ, ಅಸ್ಸಾಂ ಆಗಿರಲಿ, ತಮಿಳುನಾಡು ಆಗಿರಲಿ, ರಾಜಸ್ಥಾನ ಆಗಿರಲಿ, ಎಲ್ಲೂ ಹೋದ್ರೂ ಕೂಡ ಡಿ.ಕೆ. ಶಿವಕುಮಾರ್ ತಮ್ಮ ಒಂದು ಚಾರ್ಮ್ ಅನ್ನ ಬಳಸಿ ಅಲ್ಲಿನ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡುವಂತ ಛಾತಿ ಉಳ್ಳವರು, ಆ ಒಂದು ಶಕ್ತಿ ಉಳ್ಳವರು. ಅವರ ಈ ಒಂದು ಟ್ಯಾಲೆಂಟ್ ಅನ್ನೇ ಈಗ ಅಸ್ಸಾಮಲ್ಲಿ ಎಐಸಿಸಿ ಬಳಸ್ಕೊಳ್ತಾ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿಯ ಕನಸು ದೂರ ಆಗಿದೆ. ಕೇವಲ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ಅಂದ್ರೆ ರಾಜ್ಯದಲ್ಲಿ ಸಿಎಂ ಹುದ್ದೆಗೆ ಏರೋಬೇಕಾ ಅನ್ನುವಂಥ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಕೇವಲ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ತೆಲಂಗಾಣದಲ್ಲೂ ಕೂಡ ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉತ್ತಮ ಕುಮಾರ್ ರೆಡ್ಡಿ ಅನ್ನುವಂಥವ್ರು ಇದ್ರು. ಅವರು ಕೂಡ ಅಲ್ಲಿ ಸಿಎಂ ಸೀಟಿಗೆ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವರನ್ನು ಕೂಡ ಸೇಮ್ ಈಗ ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ. ಅಂದ್ರೆ ಏನು ತೆಲಂಗಾಣದಲ್ಲಿ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿದೆ ಎಐಸಿಸಿ, ಅದೇ ಅಸ್ತ್ರವನ್ನ ರಾಜ್ಯದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮೇಲೆ ಬಳಸಿದೆ. ಸದ್ಯಕ್ಕೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿ ಕನಸು ಈ ಎಲ್ಲದರಿಂದ ಸ್ವಲ್ಪ ದೂರ ಆಗಿದೆ. ಜೊತೆಗೆ ಈ ಏಪ್ರಿಲ್ ಮೇ ತಿಂಗಳವರೆಗೂ ಅವರು ಮಾತಾಡೋ ಹಾಗೆ ಇಲ್ಲ. ಅದು ಬಿಟ್ರೆ ಮತ್ತೆ ವರ್ಷ ಎಲ್ಲ ಮಾತಾಡೋ ಪರಿಸ್ಥಿತಿನೂ ಇಲ್ಲ. ಯಾಕಂದ್ರೆ 2026ರಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ಕನಸು ದೂರಾನೇ ಇದೆ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ, ಪಶ್ಚಿಮ ಬಂಗಾಳದ ಚುನಾವಣೆ ಇದೆ, ತಮಿಳುನಾಡು ಚುನಾವಣೆ ಇದೆ, ಕೇರಳ ಚುನಾವಣೆ ಇದೆ, ಪುದುಚೇರಿ ಚುನಾವಣೆ ಇದೆ ಅಲ್ವಾ. ಈ ಎಲ್ಲ ರಾಜ್ಯದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಬಳಸ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಈ ಕನಸಿಗೆ ತಣ್ಣೀರು ಹಾಕಿದೆ ಎಐಸಿಸಿ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.